ಮಾತನ್ನು ಹೇಳ್ತಾ, ಮೂರನೇದಾಗಿ 13ನೇ ತಾರೀಕು ದೊಡ್ಡ ಒಂದು ಸಮಾವೇಶ ನಮ್ಮ ಸರ್ಕಾರದ 1000 ದಿನ ಕಂಪ್ಲೀಟ್ ಆಗತ್ತೆ. ಇದೇ ಹಾವೇರಿಯಲ್ಲಿ ಸುಮಾರು 1 ಲಕ್ಷ ಜನರಿಗೆ ಪಟ್ಟ ಕೊಡುವಂತಹ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ಹಮ್ಮಿಕೊಳ್ಳುವಂತಹ ಆಗಿದೆ. ಅದು ರೂಪುರೇಷೆಗಳನ್ನು ಈಗಾಗಲೇ ತಯಾರು ಮಾಡ್ತಾ ಇದ್ದೀವಿ. ಇವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಬರ್ತಾರೆ, ಬಹುಶಃ ಒಂದೆರಡು ದಿವಸದಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಕೂಡ ಬರ್ತಾರೆ. ಅದರ ಮೂಲಕ ಕರ್ನಾಟಕ ಸರ್ಕಾರ ಜನಪರ ಕಾರ್ಯಕ್ರಮ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ 13ನೇ ತಾರೀಕು ದೊಡ್ಡ ಒಂದು ಕಾರ್ಯಕ್ರಮ ಆಗುತ್ತೆ. ಅದೇ ರೀತಿ ಇವತ್ತು 24ನೇ ತಾರೀಕು, ಈ ತಿಂಗಳು 20ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಸುಮಾರು 42,000 ಮನೆಗಳು ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸುಮಾರು 38,000 ಮನೆಗಳು ಕೊಟ್ಟಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇರುವಾಗ ಒಂದೇ ಒಂದು ಮನೆ ಬಡವರು ಕೊಳ್ಳಿಲ್ಲ. ಆದರೆ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ, ನುಡಿದಂತೆ ನಡೀತಾ ಇದ್ದೀವಿ. 24ನೇ ತಾರೀಕು ಸುಮಾರು 42,000 ಮನೆಗಳು ಬಡವರು ಕೊಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಅದೇ ರೀತಿ 13ನೇ ತಾರೀಕು ಸುಮಾರು 1 ಲಕ್ಷ ಜನರಿಗೆ ಪಟ್ಟ ಕೊಡುವಂತಹ ಕಾರ್ಯಕ್ರಮ ಮಾಡಿಕೊಂಡು ಜನರ ಪರ ಕೆಲಸನ ಹೋರಾಟಗಳು ಮಾಡ್ತೀವಿ, ಜನರಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ. ನಾವು ಹೇಳ್ದಂಗೆ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ, ಸಮಾಜದ ಎಲ್ಲ ವರ್ಗದ